ಎಷ್ಟು ಜನರಿಗೆ ಗೊತ್ತು ಕೊಡಗಲ್ಲಿರೋ ಅತಿ ದೊಡ್ಡ ಕೆರೆ ಯಾವುದು ಅಂತ, ಎಲ್ಲಿದೆ ಅಂತ? ಅದಕ್ಕೊಂದು ಐತಿಹಾಸಿಕ ಧಾರ್ಮಿಕ ಕಥೆ ಇದೆ ಅಂತ. ಹಾಗಾದರೆ ಆ ಕೆರೆ ಎಲ್ಲಿದೆ ಅಂತ, ಅದರ ಇತಿಹಾಸ ಏನು ಅಂತ ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿರೋ ನೂರಾರು ಕೆರೆಗಳಲ್ಲಿ ಎಷ್ಟೋ ಕೆರೆಗಳು ಜನರಿಗೆ ತಿಳಿದೇ ಇಲ್ಲ. ಅದೇ ರೀತಿ ಈ ಕೆರೆಯೂ ಒಂದು. ಸುತ್ತಮುತ್ತಲಿನ ಗ್ರಾಮದ ಜನರಿಗಷ್ಟು ಬಿಟ್ಟರೆ ಎಷ್ಟೋ ಜನರಿಗೆ ಈ ಕೆರೆಯ ಬಗ್ಗೆ ತಿಳಿದಿರೋದು ಅತಿ ಕಡಿಮೆ. ಹೊನ್ನಮ್ಮನ ಕೆರೆ ಸೋಮವಾರಪೇಟೆಯಿಂದ ಸುಮಾರು 7 ಕಿಲೋಮೀಟರ್ ದೂರದ ದೊಡ್ಡಮಳ್ತೆ ಅಂತೇಳೋ ಗ್ರಾಮದಲ್ಲಿದೆ ಈ ಕೆರೆ. ಹೊನ್ನಮ್ಮನ ಕೆರೆ ಕೊಡಗಲ್ಲಿರುವಂತಹ ಅತಿ ದೊಡ್ಡ ಕೆರೆ. ಇದು ಧಾರ್ಮಿಕವಾಗಿ ಮತ್ತು ಐತಿಹಾಸಿಕವಾಗಿ ಪವಿತ್ರ ಸ್ಥಳ ಆಗಿದೆ. ಇಲ್ಲಿಗೆ ಗೌರಿ ಹಬ್ಬದ ಸಮಯದಲ್ಲಿ ಸಾವಿರಾರು ಜನ ಭಕ್ತರು ಭೇಟಿ ಕೊಡ್ತಾರೆ, ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಹೊಸದಾಗಿ ಮದುವೆಯಾದಂತಹ ದಂಪತಿಗಳು ಜೊತೆಯಾಗಿ ಬಂದು ಕೆರೆಗೆ ಬಾಗಿನ ಅರ್ಪಿಸೋದು ಇಲ್ಲಿನ ವಿಶೇಷ. ಈ ಕಾರ್ಯ ನೂರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಸುಮಾರು 16 ಎಕರೆಗಳಷ್ಟು ವಿಶಾಲವಾಗಿ ಹರಡಿರುವಂತಹ ಈ ಕೆರೆ ಮತ್ತು ದಡದಲ್ಲಿರುವ ಹೊನ್ನಮ್ಮನ ದೇವಾಲಯ, ಪಕ್ಕದಲ್ಲಿರುವ ಪಾಂಡವರ ಬೆಟ್ಟ, ಗವಿ ಬೆಟ್ಟ, ಹಾಗೆ ಸುತ್ತಲಿನ ಹಸಿರು ಸೌಂದರ್ಯ ಈ ಸ್ಥಳವನ್ನು ಇನ್ನಷ್ಟು ಸುಂದರವಾಗಿಸಿದೆ. ಈ ಕೆರೆ ಮತ್ತು ದಡದಲ್ಲಿರುವ ದೇವಸ್ಥಾನಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಜೊತೆಗೆ ಕೆರೆಯ ಪಕ್ಕದಲ್ಲಿರುವಂತಹ ಬೆಟ್ಟಕ್ಕೂ ಕೂಡ ಪುರಾಣದ ನಂಟಿದೆ. ಹೊನ್ನಮ್ಮನ ಕೆರೆಯ ಹೆಸರಿನ ಹಿಂದೆ ಒಬ್ಬಾಕೆಯ ಬಲಿದಾನದ ಕಥೆ ಇದೆ. ಈ ಕೆರೆ ಇರುವಂತಹ ಸುತ್ತಲಿನ ಪ್ರದೇಶವನ್ನು ಸಾವಿರಾರು ವರ್ಷಗಳ ಹಿಂದೆ 7000 ಸೀಮೆ ಅಂತ ಕರೆತಿದ್ರಂತೆ. ಇಲ್ಲಿನ ಮಲ್ಲನಗೌಡ ಎನ್ನುವವರು ಈ ಸ್ಥಳದ ಮುಖಂಡರಾಗಿದ್ದರಂತೆ. ಹಾಗೆ ಇವರು ಮಹಾನ್ ದೈವಭಕ್ತರಾಗಿದ್ದರಂತೆ. ಒಂದು ಸಾರಿ ಈ ಪ್ರದೇಶದಲ್ಲಿ ಭೀಕರ ಬರಗಾಲ ಕಾಣಿಸ್ಕೊಂಡು ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಯ್ತಂತೆ. ಪ್ರಾಣಿ ಪಕ್ಷಿಗಳು ನೀರಿಲ್ಲದೆ ಸಾಯುವ ಪರಿಸ್ಥಿತಿ ಉಂಟಾಯ್ತಂತೆ. ಆಗ ಊರಿನ ಮುಖಂಡರಾದಂತಹ ಮಲ್ಲನಗೌಡರು ಇಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾರೆ. ಕೆರೆ ನಿರ್ಮಾಣವಾದರೂ ನೀರು ಮಾತ್ರ ಸಿಗಲಿಲ್ಲ. ಎಷ್ಟೇ ಆಳಕ್ಕೆ ತೋಡಿದ್ರೂ ನೀರು ಬರಲೇ ಇಲ್ಲ. ಇದರಿಂದ ಮಲ್ಲನಗೌಡರು ಚಿಂತೆಗೆ ಒಳಗಾಗ್ತಾರೆ. ಏನು ಮಾಡಬೇಕು ಅಂತ ತಿಳಿಯದೇ ಆದಾಗ ಮಲ್ಲನಗೌಡರಿಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ. ಯಾರಾದರೂ ಮುತ್ತೈದೆ ಹೆಣ್ಣು ಮಗಳನ್ನು ಕೆರೆಗೆ ಹಾರವಾಗಿ ಅಂದರೆ ಬಲಿ ನೀಡಿದರೆ ನೀರು ಬರುತ್ತೆ ಅಂತ. ಮಲ್ಲನಗೌಡರು ಮತ್ತೆ ಚಿಂತೆಗೆ ಒಳಗಾಗ್ತಾರೆ, ಯಾರನ್ನು ಹಾರ ನೀಡೋದು ಅಂತ. ಹೀಗಿರುವಾಗ ಮಲ್ಲನಗೌಡರ ಕಿರಿಯ ಸೊಸೆ ಹೊನ್ನಮ್ಮ ಊರಿನ ಒಳಿತಿಗಾಗಿ ತನ್ನನ್ನು ಕೆರೆಗೆ ಹಾರವಾಗಿ ನೀಡಲು ಮುಂದೆ ಬರ್ತಾಳೆ. ಹೊನ್ನಮ್ಮ ಕೆರೆಗೆ ಪೂಜೆ ಮಾಡಿ ಮೆಟ್ಟಿಲನ್ನು ಹತ್ತಬೇಕಾದ್ರೆ ನೀರು ಉಕ್ಕಿ ಹರಿದು ತುಂಬಿ ಆ ನೀರಲ್ಲಿ ತಾನು ಊರಿನ ಜನರ ಒಳಿತಿಗಾಗಿ ತನ್ನನ್ನು ಹಾರವಾಗಿ ಅರ್ಪಿಸಿಕೊಳ್ತಾಳೆ. ಹೀಗಾಗಿ ಈ ಕೆರೆ ಹೊನ್ನಮ್ಮನ ಕೆರೆ ಅಂತಲೇ ಪ್ರಸಿದ್ಧಿಯಾಗುತ್ತೆ. ಮಲ್ಲನಗೌಡರು ಸೊಸೆಯ ತ್ಯಾಗ ಬಲಿದಾನದ ನೆನಪಿಗಾಗಿ ಕೆರೆಯ ಬದಿಯಲ್ಲಿ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಅಲ್ಲಿ ಹೊನ್ನಮ್ಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಪಕ್ಕದಲ್ಲಿ ಗಣೇಶ ಮತ್ತು ಬಸವೇಶ್ವರರ ಗುಡಿಯನ್ನು ಕಟ್ಟಿಸ್ತಾರೆ. ಊರಿನ ಜನರಿಗಾಗಿ ಹೊನ್ನಮ್ಮ ಮಾಡಿದಂತಹ ತ್ಯಾಗ ಮತ್ತು ಬಲಿದಾನದ ನೆನಪಿಗೆ ಪ್ರತಿ ವರ್ಷ ಗೌರಿ ಹಬ್ಬದ ಸಮಯದಲ್ಲಿ ಕೆರೆಗೆ ಬಾಗಿನವನ್ನು ಅರ್ಪಿಸಲಾಗುತ್ತೆ. ಈ ಸಮಯದಲ್ಲಿ ಮೊದಲನೇ ಬಾಗಿನವನ್ನು ಹೊನ್ನಮ್ಮನ ಕುಟುಂಬಸ್ಥರು ನೀಡೋದು ಇವತ್ತಿಗೂ ನಡ್ಕೊಂಡು ಬಂದಿದೆ. ನಂತರನೇ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಮತ್ತಿತರರು ಬಾಗಿನವನ್ನು ಅರ್ಪಿಸ್ತಾರೆ. ಹೊನ್ನಮ್ಮನ ಕೆರೆಯ ಹಿಂದೆ ಗವಿ ಬೆಟ್ಟ ಅನ್ನುವ ಬೆಟ್ಟ ಇದೆ. ಇದು ಸುಮಾರು 1100 ಮೀಟರ್ಗಳಷ್ಟು ಎತ್ತರವಾಗಿದೆ. ಇಲ್ಲಿ ಮಾನವ ನಿರ್ಮಿತ ಗುಹೆ ಇದೆ. 2 ಕಡೆ ಕಾಫಿ ತೋಟಗಳು, ಸಿಲ್ವರ್ ಮರಗಳ ನಡುವೆ ಮೆಟ್ಟಿಲುಗಳ ಮೂಲಕ ಗವಿ ಬೆಟ್ಟದ ಅರ್ಧದವರೆಗೆ ಅಂದರೆ ಗುಹೆಯವರೆಗೆ ತಲುಪಬಹುದು. ನಂತರ ಕಾಲುದಾರಿಯ ಮೂಲಕ ಗವಿ ಬೆಟ್ಟದ ತುದಿಯನ್ನು ತಲುಪಬಹುದು. ಚಾರಣ ಮಾಡುವಂಥವರಿಗೆ ಅದ್ಭುತ ಅನುಭವವನ್ನು ಇದು ನೀಡುತ್ತೆ. ಬೆಟ್ಟದ ತುದಿಯಿಂದ ಪಶ್ಚಿಮ ಘಟ್ಟಗಳು ಮತ್ತು ಹೊನ್ನಮ್ಮನ ಕೆರೆಯ ಅದ್ಭುತ ದೃಶ್ಯವನ್ನು ಕಾಣಬಹುದು. ಕೆರೆಯ ಮತ್ತೊಂದು ಭಾಗದಲ್ಲಿ ಪಾಂಡವರ ಬೆಟ್ಟ ಇದ್ದು, ಇದು ದ್ವಾಪರ ಯುಗದಲ್ಲಿ ಪಾಂಡವರು ತಮ್ಮ ವನವಾಸದ ಕಾಲದಲ್ಲಿ ಕೆಲ ಕಾಲ ಇಲ್ಲಿ ಉಳಿದುಕೊಂಡಿದ್ರು ಅಂತ ಹೇಳಲಾಗುತ್ತೆ.
ಹೊನ್ನಮ್ಮನ ಕೆರೆಗೆ ಎಂಟ್ರಿ ಕೊಡೋಕ್ಕೆ ಮುಂಚೆ ಸ್ವಲ್ಪ ಬಲಭಾಗದಲ್ಲಿ ಒಂದು ಹಳೆಯ ದೇವಸ್ಥಾನ ಇದೆ. ಇದನ್ನು ಸರಿಯಾಗಿ ಗಮನಿಸದೆ ಹೋದರೆ ಅದೊಂದು ದೇವಸ್ಥಾನ ಅಂತ ಯಾರಿಗೂ ಗೊತ್ತಾಗಲ್ಲ, ಅಷ್ಟೊಂದು ಹಾಳಾಗೋಗಿದೆ. ಹತ್ತಿರದಿಂದ ಗಮನಿಸಿದ್ರೆ ಮಾತ್ರನೇ ಇದೊಂದು ತುಂಬ ಹಳೆಯ ದೇವಸ್ಥಾನ, ಸುಮಾರು ಸಾವಿರಾರು ವರ್ಷಗಳಷ್ಟು ಹಳೆಯದಾಗಿರ್ಬೋದು ಅಂತ ಅನಿಸುತ್ತೆ. ಈ ದೇವಸ್ಥಾನದ ಕುರಿತಾಗಿ ದೇವಸ್ಥಾನದ ಹೊರಗಡೆ ಯಾವುದೇ ರೀತಿಯ ಡೀಟೇಲ್ಸ್ ಇಲ್ಲ. ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿದಾಗ ಇದು ಶಿವನಿಗೆ ಸಂಬಂಧಪಟ್ಟಂತಹ ಸಿದ್ದೇಶ್ವರ ದೇವಸ್ಥಾನ ಅಂತ ತಿಳಿದು ಬರುತ್ತೆ. ಶಿವನಿಗೆ ಸಂಬಂಧಪಟ್ಟಂತಹ ಸಿದ್ದೇಶ್ವರ ದೇವಸ್ಥಾನ ಅನ್ನೋಕ್ಕೆ ಪೂರಕವಾಗಿ ಒಳಗಡೆ ಶಿವಲಿಂಗ ಇದೆ, ಮುಂದೆ ನಂದಿ ಇದೆ. ಸ್ಥಳೀಯರು ಇಲ್ಲಿ ಪೂಜೆ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಸಿಗುತ್ತೆ. ಹಾಗೆ ಕೆಲವೊಂದು ನಾಗರ ವಿಗ್ರಹಗಳನ್ನು ಕಾಣಬಹುದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.